ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಇದೀಗ SSLC ವಾರ್ಷಿಕ ಪರೀಕ್ಷೆ 2026ರಲ್ಲಿ ನಡೀತಾ ಇರುವಂಥದ್ದಾಗಿರುತ್ತೆ. ಒಂದು ಮಾರ್ಚ್ ತಿಂಗಳಲ್ಲಿ ಅಭ್ಯರ್ಥಿಗಳಿಗೆ ವೇಳಾಪಟ್ಟಿ ಎಲ್ಲ ಪ್ರಕಟ ಆಗಿದೆ. ಅದಕ್ಕೂ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿನೇ ಅಂದರೆ ವಾರ್ಷಿಕ ಪರೀಕ್ಷೆ ಜೊತೆಗೇನೆ 3 ಬಾರಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸೋದಕ್ಕೂ ಕೂಡ ಶಿಕ್ಷಣ ಇಲಾಖೆ ಕಡೆಯಿಂದ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ರಾಜ್ಯ ಮಟ್ಟದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಸೊ ವಾರ್ಷಿಕವಾಗಿ 3 ಪರೀಕ್ಷೆ ಮಾಡ್ತೀವಿ ಅಂತ ಮಾಹಿತಿನೆಲ್ಲ ಕೊಟ್ಟಿರುತ್ತೆ. ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ 3 ಬಾರಿ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಆ ಪ್ರಕಾರದಲ್ಲಿ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳು ಇದೀಗ ಮುಕ್ತಾಯ ಆಗಿರುವಂತದ್ದಾಗಿರುತ್ತೆ. ಒಂದು 3ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತಕ್ಕಂಥ ಇರುತ್ತಲ್ಲ, ಅದು ಶೀಘ್ರದಲ್ಲೇ ಇರುವಂತದ್ದಾಗಿರುತ್ತೆ. ಫೆಬ್ರವರಿ ತಿಂಗಳ 23ನೇ ತಾರೀಕಿನಿಂದ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಪರೀಕ್ಷೆಗಳು ಶುರು ಆಗ್ತಿರೋದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ವೇಳಾಪಟ್ಟಿಯಲ್ಲಿ ಬಹುತೇಕವಾಗಿ ಬದಲಾವಣೆ ಅಂತಕ್ಕಂಥದ್ದು ಏನಿರುತ್ತಲ್ಲ, ಅಂದ್ರೆ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದೆಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆ 1 ಆಗಿರ್ಬೋದು, 2 ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಹೀಗೆ ಅಂತಕ್ಕಂಥ ಸುದ್ದಿಗಳು ಬರ್ತಿರೋದ್ರಿಂದ ಶಿಕ್ಷಣ ಇಲಾಖೆ ಕೂಡ ಅದಕ್ಕೆ ಒಂದು ಮುಜುಗರಕ್ಕೆ ಈಡಾಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಏನಿತ್ತು ರಾಜ್ಯ ಮಟ್ಟದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡಬೇಕು ಅನ್ಕೊಂಡ್ರು, ಆ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಅಂತೆಲ್ಲ ಬರ್ತಿದೆ ಅಂತ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಒಂದು ಪ್ರಕಟಣೆ ಅಥವಾ ಅಧಿಸೂಚನೆ ಅಥವಾ ಒಂದು ಮಾಹಿತಿನ ಕೂಡ ತಿಳಿಸಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದಾಗಿರುತ್ತೆ. ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಏನಿತ್ತಲ್ಲ, ಹಿಂದೆ ಒಂದು ಮಾಹಿತಿನ ಕೊಟ್ಟರು, ಇದೀಗ ಒಂದು ಪ್ಲಾನ್ ರೀತಿಯಲ್ಲಿ ಚೇಂಜಸ್ ಅನ್ನ ಮಾಡ್ಕೊಂಡು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನು ಬದಲಾವಣೆ ಆಗಿದೆ ಹೊಸ ಟೈಮಿಂಗ್ಸ್ ಏನಿರುತ್ತೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂತ ಮಾಹಿತಿನು ಕಂಪ್ಲೀಟ್ ಮಾಹಿತಿ ವಿಡಿಯೋ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಪೋಷಕರು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಫ್ರೀ ಆಗಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಲಿಂಕ್ ಆಗಿರ್ಬೋದು, ಅವರು ಡಿಸ್ಕ್ರಿಪ್ಷನ್ ಇರುತ್ತೆ. ಎಲ್ಲದರ ಮುಖಾಂತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೀವು ಪಡ್ಕೊಂತಾ ಇರಬಹುದು. ಮಾಹಿತಿನ ತಿಳ್ಕೊಂತ ಇದ್ದೀನಿ. ಮಕ್ಕಳು ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಒಂದು ಸುತ್ತೋಲೆಯನ್ನು ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ಸೊ ಇದರಲ್ಲಿ 2025-26ನೇ ಸಾಲಿನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3ಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಪ್ರಮುಖವಾಗಿ ಕೆಲವೊಂದು SUPಗಳಲ್ಲಿ ಪ್ರಮುಖವಾಗಿ ಪರೀಕ್ಷಾ ಸಮಯದಲ್ಲಿ ಬದಲಾವಣೆ ಮಾಡಿ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಇಲ್ಲಿ ಗಮನಿಸಬಹುದಾಗಿರುತ್ತೆ, ಪರೀಕ್ಷಾ ಸಮಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ಇಲ್ಲಿ ಕೂಡ ತಿಳಿಸಿದರೆ ಗಮನಿಸಬಹುದಾಗಿರುವಂತದ್ದಾಗಿರುತ್ತೆ, ಪ್ರಾಮಾಣಿಕತೆ ಕಾರ್ಯಾಚರಣೆ ವಿಧಾನಕ್ಕೆ ಸಂಬಂಧಪಟ್ಟಂತೆ SOP ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಅಭ್ಯರ್ಥಿಗಳು ಕೂಡ ಗಮನಿಸಬಹುದಾಗಿರುತ್ತೆ, ಮಕ್ಕಳು ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂದಿನ ಒಂದು ವಿಧಾನ ಇತ್ತಲ್ಲ, ಪರೀಕ್ಷೆ ವೇಳಾಪಟ್ಟಿಗೆ ವಿಷಯವಾರ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷಾ ದಿನದಂದು ಪೂರ್ವಾಹ್ನ ಅಂದರೆ ಬೆಳಗ್ಗೆ 7 ಗಂಟೆಗೆ ಪ್ರೌಢಶಾಲೆ ಮುಖ್ಯಸ್ಥರ ಒಂದು ಶಾಲಾ ಲಾಗಿನ್ ಇರುತ್ತಲ್ಲ ಅದಕ್ಕೆ ಅಪ್ಲೋಡ್ ಮಾಡಲಾಗ್ತಿತ್ತು. ಸಂಬಂಧಿಸಿದ ಪ್ರೌಢಶಾಲಾ ಮುಖ್ಯಸ್ಥರು ಇರುತ್ತಲ್ಲ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡಿಕೊಂಡು ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲೋದಕ್ಕೆ ಅಗತ್ಯ ಕ್ರಮಗಳನ್ನೆಲ್ಲ ತಗೋಬೇಕು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಅದರ ಡೌನ್ಲೋಡ್ ಮಾಡಿಕೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಮೇಲೆ ಸಂಬಂಧಿಸಿದ ಶಾಲಾ ಸಂಕೇತ ವಾಟರ್ ಮಾರ್ಕ್ ಬರುವಂತೆ ಕ್ರಮ ವಹಿಸಲಾಗಿತ್ತು. ಯಾವುದಾದರೂ ಶಾಲೆಯ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷಾ ಪೂರ್ವದಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಸೋರಿಕೆಯಾದಲ್ಲಿ ಸಂಬಂಧಿತ ಶಾಲಾ ಮುಖ್ಯಸ್ಥರ ಶಿಕ್ಷಕರ ಮೇಲೆ ಇದಕ್ಕೆ ಸಹಕರಿಸಿದವರ ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲಾಗ್ತದೆ ಅಂತ ಎಲ್ಲ ಹೇಳಿದ್ರು ಕೂಡ ಒಂದು ಎಕ್ಸಾಮ್ 1 ಏನಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲ ಆಗ್ತಾ ಇತ್ತು. ಸೊ ಅದು ಪ್ರಾರಂಭ ಆಗೋದಕ್ಕೆ ಸಮಯಕ್ಕೆ ಮುಂಚಿತವಾಗಿ ಸೋರಿಕೆ ಆಗ್ತಿರೋದ್ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿಬಿಟ್ಟಿರೋದ್ರಿಂದ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ ಒಂದು ಇಲಾಖೆ ಏನಿತ್ತಲ್ಲ ಸೊ ಅದು ಮುಜುಗರಕ್ಕೆ ಉಂಟಾಯಿತು ಅಂತಕ್ಕಂಥದ್ದನ್ನ ಮತ್ತೆ ಈ ಕೃತ್ಯವನ್ನು ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೈಬರ್ ಕ್ರಮ ಹಾಗೆ ಅಂತೆಲ್ಲ ಮಾಹಿತಿನಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ, ಕೈಗೊಳ್ಳಲಾಗಿದೆ ಅಂತೆಲ್ಲ ಮಾಹಿತಿನ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದು ಬದಲಾವಣೆಯನ್ನು ಮಾಡಿ ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ರೆ SOP ಎಲ್ಲ ತಿಳಿಸಿದ್ರು ಯಾರನ್ನ ಏನೇನು ಮಾಡಬೇಕು ಹಾಗೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ತಿಳಿಸುವಂತಂದ್ರೆ ಮೊದಲನೇದಾಗಿ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಬಹುದಾಗಿರುತ್ತೆ, ಮೇಲ್ಗಡೆ ಕೂಡ ತಿಳಿಸಿರುವಂತದ್ದಾಗಿರುತ್ತೆ. ಈ ಹಿಂದೆ ಅವರು ಪರೀಕ್ಷಾ ಸಮಯವನ್ನು ಬೆಳಗ್ಗೆ 11 ಗಂಟೆಗಿಂತ ಪ್ರಾರಂಭ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಆ ನಂತರದಲ್ಲಿ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸಮಯವನ್ನು ತಿದ್ದುಪಡಿ ಮಾಡಿ ಹಾಗೆ ಅಂತೆಲ್ಲ ಕೋರಿಕೆ ಪರಿಗಣಿಸಿಬಿಟ್ಟು ಇವಾಗ ಮತ್ತೆ ಬದಲಾವಣೆ ಮಾಡಿದ್ದೀವಿ ಅಂತೆಲ್ಲ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಈ ಪ್ರಕಾರದಲ್ಲಿ ಈಗ ಇರ್ತಕ್ಕಂಥ ಸಮಯ ಏನಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ದಿನಗಳಂದು ಮಕ್ಕಳು ಅಂದ್ರೆ 10ನೇ ತರಗತಿ ಅಂದ್ರೆ ವಿದ್ಯಾರ್ಥಿನಿಯರು ಬೆಳಿಗ್ಗೆ 9 ಗಂಟೆಗೆ ಒಂದು ಶಾಲೆಗೆ ಹಾಜರಿರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯನ್ನ ಶಾಲಾ ಮುಖ್ಯ ಶಿಕ್ಷಕರು ಇರ್ತಾರಲ್ಲ ಅವರ ಲಾಗಿನ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬೆಳಿಗ್ಗೆ 9:15 ಕಳಿಸ್ಕೊಡುತ್ತಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅವರು ಶಾಲಾ ಮುಖ್ಯಸ್ಥರು ಇರ್ತಾರಲ್ಲ ಅವರು ಶಾಲಾ ಲಾಗಿನ್ನಿಂದ ಡೌನ್ಲೋಡ್ ಮಾಡಿಕೊಂಡ ಪ್ರಶ್ನೆ ಪತ್ರಿಕೆಗಳ ಮತ್ತು ಮುದ್ರಣ ಮಾಡ್ಕೊಂಡು ಪ್ಯಾಕಿಂಗ್ ಮಾಡೋದಕ್ಕೆ ಬೆಳಿಗ್ಗೆ 9:15ರಿಂದ 10:20 ತನಕ ಒಂದು ಸಮಯ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರೆ, ನಂತರ ಪರೀಕ್ಷಾ ಕೊಠಡಿಗಳಿಗೆ ಪ್ರಶ್ನೆ ಪತ್ರಿಕೆನ ಕಳಿಸುವಂಥದ್ದು 10:20ಕ್ಕೆ ಕಳಿಸಬೇಕು. ಪರೀಕ್ಷಾ ಕೊಠಡಿಗಳಲ್ಲಿ ಪರೀಕ್ಷೆ ಪ್ರಾರಂಭ ಆಗೋ ಸಮಯ ಬೆಳಿಗ್ಗೆ 10:30 ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ರೆ. ಸೊ ಬೆಳಿಗ್ಗೆ 10:30ರಿಂದ ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುರುವಾಗುವಂತಿರುತ್ತೆ. ಮೊದಲ ಒಂದು ವೇಳಾಪಟ್ಟಿ ಪ್ರಕಾರದಲ್ಲಿ ಹಿಂದೆ ಮಾಹಿತಿನ ಕೊಟ್ಟಿರಲ್ಲ, ಆ ಪ್ರಕಾರದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪರೀಕ್ಷೆ ಶುರು ಎಂಬ ಮಾಹಿತಿಗಳೆಲ್ಲ ಕೊಟ್ಟಿರು. ಈಗ ಬದಲಾವಣೆ ಮಾಡಿ ಇಲ್ಲಿ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಮಕ್ಕಳಿಗೆ ಒಂದು ಬದಲಾವಣೆ ಮಾಡಿ ತಿಳಿಸಿರುವಂಥದ್ದಾಗಿರುತ್ತೆ. ವೇಳಾಪಟ್ಟಿನ ನೋಡುವಂಥದ್ದು ಈ ರೀತಿಯಾಗಿ ಬಂದಿರುವಂಥದ್ದಾಗಿರುತ್ತೆ. 2025-26ನೇ ಸಾಲಿನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ವೇಳಾಪಟ್ಟಿ ಈ ರೀತಿಯಾಗಿದ್ದು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಜನವರಿ 23, 2026 ಇದನ್ನು ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ ಇಲ್ಲಿ. ಸೊ ಮೊದಲನೇದಾಗಿ ಒಂದು ಪರೀಕ್ಷಾ ದಿನಾಂಕಗಳು ಏನಿರುತ್ತಲ್ಲ ಅದೆಲ್ಲ ಸೇಮ್ ಇರುತ್ತೆ. ಫೆಬ್ರವರಿ 23, 2026 ಸೋಮವಾರದಿಂದ ಪರೀಕ್ಷೆಗಳು ಶುರು ಆಗಬೇಕಿರುತ್ತೆ ಅಂತ ಮಾಹಿತಿನ ಕೊಟ್ಟರು. ಆ ಪ್ರಕಾರದಲ್ಲಿ ಒಂದು ವಿಷಯಗಳನ್ನು ಕೂಡ ಗಮನಿಸ್ಕೋತಾ ಇರಬಹುದಾಗಿರುತ್ತೆ. ಸಮಯವನ್ನು ಇಲ್ಲಿ ಗಮನಿಸುವಂತಾದ್ರೆ ಬೆಳಿಗ್ಗೆ 10:30ರಿಂದ 1:45 ತನಕ ಒಂದು ಪರೀಕ್ಷೆಗಳು ನಡೆಯುವಂಥದ್ದಿರುತ್ತೆ. ಮತ್ತೆ ಕೆಲವೊಂದು ವಿಷಯಗಳು ಅಂದ್ರೆ ಬೆಳಿಗ್ಗೆ 10:30ಕ್ಕೆ ಪರೀಕ್ಷೆ ಅಂತ ಶುರು ಆಗುತ್ತೆ. ಕೆಲವೊಂದು ವಿಷಯಗಳ ಆಧಾರದ ಮೇಲೆ ಮಧ್ಯಾಹ್ನ 1 ಗಂಟೆ 30 ನಿಮಿಷ ಈ ರೀತಿಯಾಗಿ ಪರೀಕ್ಷೆಗಳು ಮುಕ್ತಾಯ
ಮುಕ್ತಾಯಗೊಳ್ಳುವಂಥದ್ದು ಇರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಕೆಲವೊಂದು ಪರೀಕ್ಷೆಗಳು 1:30ಕ್ಕೆ ಮುಕ್ತಾಯ ಆದರೆ ಕೆಲವೊಂದು ಪರೀಕ್ಷೆಗಳು 1:45ಕ್ಕೆ ಮುಕ್ತಾಯ ಆಗುತ್ತೆ. ಆ ಒಂದು ವಿಷಯದ ಮೇಲೆ ಇದು ಅವಲಂಬನೆ ಆಗುವಂಥದ್ದು ಇರುತ್ತೆ. ಸೊ ಪರೀಕ್ಷೆ ಒಂದು ಸಮಯ ಮತ್ತು ಪರೀಕ್ಷೆ ದಿನಾಂಕ ನೋಡ್ಕೋಬಹುದು. ಫೆಬ್ರವರಿ 23ನೇ ತಾರೀಕಿನಿಂದ ಫೆಬ್ರವರಿ ತಿಂಗಳ 28, 2026 ತನಕ ಈ ಒಂದು ರೀತಿಯ ವೇಳಾಪಟ್ಟಿನ ಶಿಕ್ಷಣ ಇಲಾಖೆ ಕಡೆಯಿಂದ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಬಿಡುಗಡೆ ಮಾಡಿರೋದಾಗಿರುತ್ತೆ. ಪರೀಕ್ಷಾ ಸಮಯವನ್ನು ಇಲ್ಲಿ ಬದಲಾವಣೆ ಮಾಡಿ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಿ ಬರುವಂಥದ್ದಾಗಿರುತ್ತೆ.